ನಿಜ ಹೇಳಬೇಕಂದ್ರೆ ಈ ಭೈರಾದೇವಿ ಸಿನಿಮಾದಲ್ಲಿ ಅವಳು ಆ್ಯಕ್ಟ್ ಮಾಡಬೇಕಿತ್ತು. ನಾನೇ ಬೇಡ ಅಂದ್ಬಿಟ್ಟು ಡೈರೆಕ್ಟ್ರ್ ಹತ್ರ ಮೆಲ್ಲಗೆ ಹೇಳಿಸ್ದೆ, ಈ ಸಿನಿಮಾ ಬೇಡ, ನೆಕ್ಸ್ಟ್ ಸಿನಿಮಾ ಮಾಡಿ. ಯಾವ ಥರ ಪಾತ್ರ ಅಂದರೆ ಈ ಸಿನಿಮಾದಲ್ಲೊಂದು ಮಗುದೊಂದು ಪಾತ್ರ ಇತ್ತು. ಅದು ಈಗ ಹೇಳಿಬಿಟ್ರೆ ಅದು ಕ್ಯಾರೆಕ್ಟರ್ ರಿವೀಲ್ ಆಗಿಬಿಡುತ್ತೆ, ನನ್ನ ಸ್ಟೋರಿ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ಗೊತ್ತಿಲ್ಲ ಆ ಪೋರ್ಷನ್ ಹೇಳ್ಬೋದಾ, ಅಂದರೆ ಆ ಸ್ಟೋರಿ ಹೇಳ್ಬಾರ್ದು. ಯಾಕಂದರೆ ಡೈರೆಕ್ಟ್ರಿಗೆ ಮತ್ತು ನಮ್ಮ ಟೀಮ್ ಇದ್ದಾಗ ಅದ್ರ ಬಗ್ಗೆ ಡಿಸ್ಕಷನ್ ಆದರೆ ಚೆನ್ನಾಗಿರುತ್ತೆ. ಹೌದು. ಆ ಥರ ಒಂದು ಸೀನ್ ತೊಗೊಂಡು ಬಂದರು. ಡೈರೆಕ್ಟ್ರನ್ನ ಮಗಳನ್ನ ನೋಡಿ ಫಸ್ಟಿಗೆ ನಾನು ಓಕೆ ಅಂತ ಹೇಳಿದೆ. ಸರಿ ಆಯಿತು ಮಾಡಿಸೋಣ, ಚೆನ್ನಾಗಿದೆ ಅಂತ. ನನ್ನ ಜೊತೆ ಇರ್ತಾಳಲ್ಲ, ನನ್ನ ಸಿನಿಮಾದಲ್ಲಿ ಇರ್ತಾಳೆ ಅಂತ. ಅದಾದಮೇಲೆ ಡೈರೆಕ್ಟ್ರು ಆ ಕತೆ ಆ ಸೀನ್ ಕೊಟ್ಟರು. ಅವಳನ್ನ ನೋಡಿ ನನಗೆ ಅನ್ನಿಸ್ತು ಇವಳು ನನ್ನೇ ಮೀರಿಸ್ತಾಳೆ ಇವಳು. ಅಂದರೆ ಅಳೋ ಸೀನ್ ಇತ್ತು. ಆ ಅಳೋ ಸೀನ್ ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ನನ್ನ ಮಗಳಲ್ಲಿ ಆ್ಯಕ್ಟಿಂಗ್ ಅನ್ನೋ ಟ್ಯಾಲೆಂಟ್ ಇದೆ ಅಂತ. ಇಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ಡೈರೆಕ್ಟ್ರಿಗೆ ಖುಷಿ ಆಗೋಯ್ತು. ಮೇಡಮ್ ಸಖತ್ತಾಗಿ ಮಾಡ್ತಾರೆ ಮೇಡಮ್, ಇವ್ರನ್ನ ಹಾಕಿ ಅಂತ. ಸರಿ ಆಯಿತು ಅಂತ ಅವತ್ತು ಒಪ್ಕೊಂಡೆ. ಅವತ್ತು ಇಡೀ ದಿವಸ ಅವಳು ನಿದ್ದೆ ಮಾಡಿಲ್ಲ. ಅಂದರೆ ನನ್ನ ಬೆಳ್ಳಗೆ ಮಾಡು, ನನ್ನ ಚೆನ್ನಾಗಿ ಮಾಡಿ, ನೀವು ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ನನಗೆ ಆ್ಯಕ್ಟಿಂಗ್ ಹೇಳ್ಕೊಡಿ, ನನಗೆ ಎಕ್ಸ್ಪ್ರೆಷನ್ ಎಲ್ಲ ಹೇಳ್ಕೊಡಿ. ನಾನು ರಾತ್ರಿ ಮಲ್ಕೋಮ್ಮ 12 ಗಂಟೆ ಆಯಿತು. ಇಲ್ಲ 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 ನಾನು ನಾಳೆ ಡೈರೆಕ್ಟ್ರ್ ಬರ್ತಾರೆ, ನಾನು ಇದನ್ನೆಲ್ಲ ಕಲಿಬೇಕು ಆ್ಯಕ್ಟಿಂಗು. ನಾನು ಅಂದ್ಕೊಂಡಿದ್ದೆ ಯಾಕೋ ಮಿಸ್ ಹೊಡಿತಾ ಇದೆ, ಓದೋ ಕಡೆ ಗಮನ ಹೊರಟೋಗ್ಬಿಡುತ್ತೆ. ಯಾಕಂದರೆ ಈಗಿನ ಇದರಲ್ಲಿ ಎಜುಕೇಷನ್ ಅನ್ನೋದು ಬಹಳನೇ ಮುಖ್ಯ. ಅದಕ್ಕೆ ನಾನು ಡೈರೆಕ್ಟ್ರಿಗೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ಹೇಳಿದೆ, ನನ್ನ ಅಣ್ಣನಿಗೂ ಹೇಳಿದೆ, ಬೇಡ ಕಣೋ ಯಾಕೋ ಮಿಸ್ ಹೊಡಿತಾ ಇದೆ ನನಗೆ, ಇವಳಿಗೆ ಸಿನಿಮಾ ಅಂದರೆ ಭಯಂಕರ ಹುಚ್ಚಿದ್ದಂಗಿದೆ. ಮತ್ತು ಡೈರೆಕ್ಟ್ರ್ ಹೇಳಿದ್ರು, ಸರಿ ಈ ಸಿನಿಮಾಗೆ ಬೇಡ, ನೆಕ್ಸ್ಟ್ ಸಿನಿಮಾ ಮಾಡೋಣ. ಅವಳು ಒಂಥರ ಶಾಕ್ ಆಗೋದ್ಲು. ಹಾಗಿದ್ರೆ ನಾನು ಬೇಡವಾ ಈ ಸಿನಿಮಾಗೆ, ನಾನು ಆ್ಯಕ್ಟಿಂಗ್ ಚೆನ್ನಾಗಾಗಿಲ್ವಾ ನಿಮಗೆ? ಅವ್ರು ಹೇಳೋದಿಲ್ಲ, ಇಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ ಪುಟ್ಟ, ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಅಂತ ಏನೋ ಒಂದು ರೀಸನ್ ಕೊಟ್ಟು ಅದನ್ನಲ್ಲೇ ಸ್ಟಾಪ್ ಮಾಡಿದ್ವಿ. ಬಟ್ ಈಗ ಟೆನ್ನಿಸ್ ಕಲಿತಾ ಇದ್ದಾಳೆ.